ಇನ್ನು ಈ ಸಾರಿಗೆ ಬಸ್ಗಳಿಗೆ ಸಂಬಂಧಪಟ್ಟಂಗೆ ನಾಳೆ ನಾಡಿದ್ದು ಬಸ್ಗಳು ಓಡಾಡುತ್ವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಯಾಕಂದ್ರೆ ಈ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಮುಖೇನವಾಗಿ ಒಂದು ಆರ್ಥಿಕ ಶಕ್ತಿ ಕೊಡುವಂತ ಒಂದು ಕೆಲಸ ಆಗ್ತಾ ಇದೆ, ಹೌದು. ಆದ್ರೆ ಈ ಯೋಜನೆ ಹಿಂದೆ ಇರುವಂತಹ ಸಾರಥಿಗಳು ಮಾತ್ರ ಆರ್ಥಿಕವಾಗಿ ಬಹಳ ನಿಶ್ಶಕ್ತರಾಗ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಸರ್ಕಾರ ಇಲ್ಲಿ ತನಕ ಭರವಸೆಗಳನ್ನ ಕೊಟ್ಕೊಂಡ್ ಬಂದಿತ್ತು. ಅವರ ಸ್ಯಾಲರಿ ಹೈಕ್ ಸೇರಿದ ಹಾಗೆ ಹಿಂದಿರುವಂತ ಏರಿಯರ್ಸ್ ಅನ್ನ ಕೊಡ್ತೀವಿ, ಮತ್ತೊಂದಷ್ಟು ಭರವಸೆಗಳು. ಹಾಗಾಗಿ ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಯಾವಾಗ ಅವೆಲ್ಲ ಭರವಸೆಯಾಗೇ ಉಳಿದ್ವೋ ಈಗ ನಾಳೆಯಿಂದ ಸಿಡಿದೇಳೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಹೌದು, ನಾಳೆ ಹಾಗಾದ್ರೆ ಸಾರಿಗೆ ಬಸ್ಗಳು ರಸ್ತೆಗಿಳಿಯುತ್ವಾ ಇಲ್ವಾ? ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಗಿ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆಯಾಗಿರುತ್ತೆ. ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಬಸ್ ಇಲ್ಲ ಅಂದ್ರೆ ಇವರು ಈ ತರ ಎಲ್ಲ ಸ್ಟ್ರೈಕ್ ನಡೆಸಿದ್ರೆ. ಅಂದ್ರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಪಾಪ ಅವ್ರು ಕಷ್ಟಪಡ್ತವ್ರು, ಡ್ರೈವರ್ ಕಂಡಕ್ಟರ್ ಅವ್ರ ಪಾಡುಗಳು ನೋಡಿದ್ರೆ ಅನ್ಯಾಯ ಇದೆ. ಸುಮ್ಮನೆ ಸರ್ಕಾರ ಅಂತ ಹೇಳ್ತವ್ರೆ ಅಷ್ಟೇ. ಬೇಡಿಕೆ ಈಡೇರಿಕೆಗೆ ಆಗ್ರಹ, ಬೆಂಗಳೂರು ಚಲೋಗೆ ಕರೆ. ನಾಳೆ ಸಾರಿಗೆ ನೌಕರರ ಹೋರಾಟ, ಪ್ರಯಾಣಿಕರಿಗೆ ಪರದಾಟ. ಹೋರಾಟಕ್ಕೆ ಬಿಜೆಪಿ ಬೆಂಬಲ, ಸರ್ಕಾರದ ವಿರುದ್ಧ ಅಶೋಕ್ ಕೆಂಡ. ನಮ್ಮನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಿ ನಮಗೂ ಎಲ್ಲರಂತೆ ವೇತನ ಕೊಡಿ ಅಂತ ಸಾರಿಗೆ ನೌಕರರು ಹೋರಾಟ ಮಾಡ್ತಲೇ ಬಂದಿದ್ದಾರೆ. ಹೀಗೆ ಹೋರಾಟ ತೀವ್ರಗೊಳ್ತಿದ್ದಂತೆ ಒಂದಿಷ್ಟು ವೇತನ ಹೆಚ್ಚಿಸೋ ಸರ್ಕಾರಗಳು ಹೋರಾಟ ಹತ್ತಿಕ್ತಿದ್ವು. ವಿಷಯ ಏನು ಅಂದ್ರೆ, ಹೆಚ್ಚಳವಾಗಿರೋ ಸಂಬಳ ಮಾತ್ರ ಸಾರಿಗೆ ನೌಕರರ ಅಕೌಂಟ್ಗೆ ಬಂದಿಲ್ಲ. ಇದರಿಂದ ಕೆರಳಿರೋ ನೌಕರರು ನಾಳೆ ಅಂದ್ರೆ ಗುರುವಾರ ಬೆಂಗಳೂರು ಚಲೋಗೆ ಕರೆ ನೀಡಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ 1,15,000 ನೌಕರರಿಗೆ ಬೆಂಗಳೂರಿಗೆ ಬನ್ನಿ ಅಂತ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಬೆಂಗಳೂರಿನಲ್ಲಿ ಇವತ್ತೇ ಕರಪತ್ರ ಹಂಚಿ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಬೇಡಿಕೆ ಈಡೇರಿಕೆಗೆ ನಾಳೆ ಸಂಜೆಯೇ ಡೆಡ್ಲೈನ್. ಬೇಡಿಕೆ ಈಡೇರದಿದ್ರೆ ಶುಕ್ರವಾರದಿಂದ ಮುಷ್ಕರ. ಬೆಂಗಳೂರು ಚಲೋಗೆ ಕರೆ ನೀಡಿರೋ ಸಾರಿಗೆ ಮುಖಂಡರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ನಾಳೆ ಸಂಜೆ ಒಳಗೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ದಿದ್ರೆ ನಾಡಿದ್ದು ಅಂದ್ರೆ ಶುಕ್ರವಾರದಿಂದ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ಬಿಎಂಟಿಸಿನಲ್ಲೂ ಅಧಿಕೃತವಾಗಿ ಒಂದು 5,000 ನೌಕರರು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ನಾಳೆ 4 ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ ಮತ್ತೆ 1/1/24 ಹೊಸ ವೇತನ ಹೆಚ್ಚಳ ಏನಿದೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿರುತ್ತೆ. ಅಷ್ಟಕ್ಕೂ ಸಾರಿಗೆ ನೌಕರರ 2 ಪ್ರಮುಖ ಬೇಡಿಕೆ ಏನು ಅನ್ನೋದನ್ನ ನೋಡಿದ್ರೆ, 38 ತಿಂಗಳ ವೇತನ ಅರಿಯರ್ಸ್ ನೀಡಬೇಕು ಅನ್ನೋದೇ ಪ್ರಮುಖ ಬೇಡಿಕೆಯಾಗಿದೆ. 2020 ಜನವರಿಯಲ್ಲಿ ಸರ್ಕಾರ ವೇತನ ಹೆಚ್ಚಳ ಮಾಡಬೇಕಿತ್ತು. ಆದ್ರೆ ಅಂದಿನ ಬಿಜೆಪಿ ಸರ್ಕಾರ ವೇತನ ಹೆಚ್ಚಳ ಮಾಡಲಿಲ್ಲ. ಆದ್ರೆ 2023 ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಆದ್ರೆ 2020-23 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ. ಇದೀಗ 38 ತಿಂಗಳ ಅರಿಯರ್ಸ್ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ 38 ತಿಂಗಳ ಅರಿಯರ್ಸ್ಗಾಗಿ ಸರ್ಕಾರ 1,740 ಕೋಟಿ ಹಣ ಬಿಡುಗಡೆ ಮಾಡಬೇಕಾಗಿದೆ. ಇನ್ನು ಎರಡನೇ ಬೇಡಿಕೆ ಏನು ಅಂದ್ರೆ, 4 ವರ್ಷಗಳ ವೇತನ ಒಪ್ಪಂದ ಜಾರಿಗೆ ತರೋದು. ಸಾರಿಗೆ ನೌಕರರಿಗೆ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಿಸಬೇಕು ಅಂತ ನಿಯಮ ಇದೆ. ಆದ್ರೆ ನಿಯಮದಂತೆ 2024ರಲ್ಲಿ ವೇತನ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಹೊಸ ವೇತನ ಹೆಚ್ಚಳ ಮತ್ತು ಅರಿಯರ್ಸ್ಗೆ ಮನವಿ ಮಾಡಲಾಗಿದೆ. ಹಳೆ 38 ತಿಂಗಳ ಹಿಂಬಾಕಿ ಮತ್ತು ಹೊಸ 26 ತಿಂಗಳ ಅರಿಯರ್ಸ್ಗಾಗಿ ಮನವಿ ಮಾಡಿದ್ದಾರೆ. ಯಾವಾಗ ಸಾರಿಗೆ ಮುಷ್ಕರದ ಮಾತು ಕೇಳಿ ಬಂತೋ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ಶಾಲೆಗೆ ಹೋಗೋದು ಹೇಗೆ ಅಂತ ಅಳಲು ತೋಡ್ಕೊಂಡಿರೋ ವಿದ್ಯಾರ್ಥಿಗಳು ಸರ್ಕಾರ ಬೇಡಿಕೆ ಈಡೇರಿಸಬೇಕು ಅಂದಿದ್ದಾರೆ. ಬಸ್ ಬೇರೆ ಸರಿಯಾಗಿ ಸಿಗಲ್ಲ, ಅವಾಗ ಟೈಮ್ ಬೇರೆ ಆಗ್ಬಿಡುತ್ತೆ. ಕಾಲೇಜಲ್ಲಿ ಬೇರೆ ಬೈತಾರೆ ಕರೆಕ್ಟ್ ಟೈಮ್ಗೆ ಹೋಗಿಲ್ಲ ಅಂದ್ರೆ, ಎಲ್ಲ ತೊಂದರೆ ಆಗುತ್ತೆ. ನಾನು ಸರ್ಕಾರಕ್ಕೆ ಕೇಳ್ಕೊಳೋದು ಇಷ್ಟೇ, ಅವ್ರು ಬೇಗ ಎಲ್ಲ ಸರಿ ಮಾಡಿಬಿಟ್ಟು ಬಸ್ನಗಳೆಲ್ಲ ಬಿಡ್ಲಿ ಅಂತ ಕೇಳ್ಕೊಂತೀನಿ. ನೋ ವರ್ಕ್ ನೋ ಪೇ ಅಸ್ತ್ರ ಹೂಡಿದ ಸರ್ಕಾರ
ನಾಳೆ ಮುಷ್ಕರ ಇಲ್ಲದಿದ್ರೂ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಿಬ್ಬಂದಿ ಹೋರಾಟಕ್ಕಿಳಿದ್ರೆ ಬಸ್ಗಳು ನಿಂತಲ್ಲೇ ನಿಲ್ಲಲಿವೆ. ಪ್ರಯಾಣಿಕರಿಗೆ ನಾಳೆಯೇ ಸಂಕಷ್ಟ ಎದುರಾಗಲಿದೆ. ಹೀಗಾಗಿ ಹೋರಾಟಕ್ಕೆ ಬ್ರೇಕ್ ಹಾಕಲು ಪ್ರಯತ್ನಿಸುತ್ತಿರೋ ಸರ್ಕಾರ ಕೆಲ್ಸಕ್ಕೆ ಬಂದವರಿಗೆ ಮಾತ್ರ ಸಂಬಳ, ಗೈರಾದವರಿಗೆ ವೇತನ ಇಲ್ಲ ಅಂತಿದೆ. ತುರ್ತು ರಜೆ ಹೊರತುಪಡಿಸಿ ಎಲ್ಲಾ ರಜೆಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ನಾಳೆಯಿಂದ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರ ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ ಹೇಗೆ ಸರ್ ಹೇಳಿ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಮಳೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ MD ಅಕ್ರಮ್ ಅವರು ಇದ್ದಾರಲ್ಲ, ಅವ್ರ ಜೊತೆ ಯೂನಿಯನ್ ಅವ್ರ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ನಡೆಯೋದಿಲ್ಲ. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ, ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. 4 ಸಾರಿಗೆ ನಿಗಮಗಳ ಸಿಬ್ಬಂದಿ ವೇತನ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್. ಈ ಮಧ್ಯೆ ಸಾರಿಗೆ ನೌಕರರ ಹೋರಾಟಕ್ಕೆ ಬಿಜೆಪಿ ಬೆಂಬಲಿಸಿದ್ದು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. 38 ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಬೇಕು, ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಕೂಡ ಸರ್ಕಾರ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಸಾರಿಗೆ ಒಟ್ಟು ಸಾರಿಗೆ ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು, 38 ತಿಂಗಳದ ಅರಿಯರ್ಸ್ ಕೊಡಬೇಕು, ಕೊಟ್ಟಿಲ್ಲ. ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದನ್ನು ಕೂಡ ಕರೆ ಕೊಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಯಾವಾಗ ಸಾರಿಗೆ ನೌಕರರ ಮುಷ್ಕರದ ತೀವ್ರತೆಯ ಅರಿವಾಯಿತೋ ಸರ್ಕಾರವು ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಆರ್ಥಿಕ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ವೇತನ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಆದರೆ ಯಾವ ಪ್ರಮಾಣದಲ್ಲಿ ವೇತನ ಪರಿಷ್ಕರಣೆ ಆಗುತ್ತೆ, ಅದಕ್ಕೆ ಸಾರಿಗೆ ನೌಕರರು ಒಪ್ತಾರಾ ಇಲ್ವಾ ಅನ್ನೋದು ಗೊತ್ತಾಗಬೇಕಿದೆ. ಪ್ರಸನ್ನ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಒಂದು ಹಂತದಲ್ಲಿ ನಾಳೆ ಬಸ್ಗಳು ರಸ್ತೆಗೆ ಇಳಿಯಲ್ವಾ ಅನ್ನುವಂತ ಆತಂಕ ಇತ್ತು. ಬಟ್ ಸರ್ಕಾರದಿಂದ ನೌಕರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನದು ಗುಡ್ ನ್ಯೂಸ್? ಸಾರಿಗೆ ಸಿಬ್ಬಂದಿಗೆ 26 ತಿಂಗಳ ಅರಿಯರ್ಸ್ ನೀಡೋದಕ್ಕೆ ನಿರ್ಧಾರ ಮಾಡಿದೆ. ಹಿಂಬಾಕಿ 38 ತಿಂಗಳು ಕೊಡಬೇಕು ಅಂತ ಅಂದಿದ್ರು, ಈಗ 26 ತಿಂಗಳ ಅರಿಯರ್ಸ್ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಮತ್ತೆ ಹೊಸ ವೇತನ ಪರಿಷ್ಕರಣೆಗೂ ಕೂಡ ಸರ್ಕಾರ ಒಪ್ಪಿದೆ. 1/1/2024 ಆಗಬೇಕಾಗಿದ್ದಂತ ವೇತನ ಪರಿಷ್ಕರಣೆಯನ್ನ 1/3/2025 ಅನ್ವಯ ಆಗುವಂತೆ ಪರಿಷ್ಕರಣೆ ಮಾಡ್ತೀವಿ. ಸುಮಾರು 1271 ಕೋಟಿ ರೂಪಾಯಿ ಅಷ್ಟು ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇದು ಅಧಿಕೃತವಾಗಿ ಪ್ರಕಟ ಆಗಲಿ ಆದೇಶ ಅಂತ ಅಲ್ಲಿ ಕೆಲ ಮುಷ್ಕರಕ್ಕೆ ಕರೆ ಕೊಟ್ಟಂತ ನೌಕರರೆಲ್ಲ ಹೇಳ್ತಾ ಇದ್ರು. ಈಗ ಅಧಿಕೃತವಾಗಿ ಸರ್ಕಾರದಿಂದ ಪ್ರಕಟ ಕೂಡ ಆಗಿದೆ. ವಾಟ್ ನೆಕ್ಸ್ಟ್? ನಾಳೆ ಏನ್ ಕತೆ ಹಾಗಾದ್ರೆ? ಅದು ಮಲ್ತೇಶ್, ಈಗಾಗಲೇ ಕೂಡ ರಾಜ್ಯ ಸರ್ಕಾರದಿಂದ ಅಧಿಕೃತವಾದಂತಹ ಆದೇಶ ಆಗಿರುವಂಥದ್ದು. ಅಂದರೆ 38 ತಿಂಗಳ ಅರಿಯರ್ಸ್ನಲ್ಲಿ 26 ತಿಂಗಳ ಅರಿಯರ್ಸ್ ಅನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ನ ಕೊಟ್ಟಿರುವಂಥದ್ದು. ಅದಕ್ಕೆ ತಗಲುವಂತಹ 1271.92 ಕೋಟಿಯನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಈಗ ಆಲ್ರೆಡಿ ಕೂಡ ಅಧಿಕೃತ ಆದೇಶವನ್ನು ಹೊರಡಿಸಿರುವಂಥದ್ದು. ಇದು ಒಂದಾದರೆ, ಎರಡನೇದು 2024 ಜನವರಿ 1ರಿಂದ 4 ವರ್ಷಗಳ ಹೊಸ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಅದನ್ನು 2025 4ನೇ ತಿಂಗಳು ಅಂದರೆ ಏಪ್ರಿಲ್ನಿಂದ ಎಷ್ಟು ಪರ್ಸೆಂಟೇಜು ಮಾಡಬೇಕು ಅನ್ನೋಂಥದ್ದನ್ನು ಸಾರಿಗೆ ಮುಖಂಡರ ಜೊತೆಯಲ್ಲಿ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಆದೇಶವನ್ನು ಹೊರಡಿಸಿರುವಂಥ. ಅಂದರೆ ಇಂದಿನ BJP ಸರ್ಕಾರ 2023 ಮಾರ್ಚ್ ತಿಂಗಳಲ್ಲಿ 15ರಷ್ಟು ವೇತನವನ್ನು ಹೆಚ್ಚಳ ಮಾಡಿತ್ತು. ಈ ಸರ್ಕಾರ ಎಷ್ಟು ಹೆಚ್ಚಳ ಮಾಡುತ್ತೆ ಅನ್ನೋಂಥದ್ದನ್ನು ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರ ಒಂದು ಏನು ಮುಖಂಡರ ಸಭೆ ಕರೆದು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಗಳನ್ನು ಈಗಾಗಲೇ ಕೊಡ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಬಹುಶಃ ಈ ಒಂದು ಸರ್ಕಾರ ನಿರ್ಧಾರಕ್ಕೆ ಒಪ್ಪಿದ್ರೆ ಏನಾದ್ರು ನೌಕರರು ನಾಳೆ ಬಂದ್ ಇರೋದಿಲ್ಲ ಅಂತ ಕಾಣಿಸುತ್ತೆ. ಮತ್ತೆ ತಕರಾರು ಏನಾದ್ರು ಇದ್ರೆ ನಾಳೆ ಬಂದ್ ಆದ್ರೂ ಆಗ್ಬಹುದು.